ನಮಸ್ಕಾರ. ಕಷ್ಟಪಟ್ಟು ದುಡ್ದಿರುವಂತ ಹಣನ ಗೊತ್ತಿಲ್ಲದೆ ಇರುವಂತ ಟ್ರೇಡಿಂಗ್ ಆಗಿರ್ಬೋದು ಅಥವಾ ಶೇರ್ಗ್ ಆಗಿರ್ಬೋದು ಇನ್ವೆಸ್ಟ್ ಮಾಡಕ್ಕೆ ಭಯ ಆಗ್ತಿದ್ಯಾ? ಸೊ ಕಷ್ಟಪಟ್ಟಿರ್ತೀವಿ ಅಂದ್ಮೇಲೆ ಒಂದೊಂದು ರೂಪಾಯಿಗೂ ಬೆಲೆ ಇರುತ್ತೆ. ಸೊ ನೀವು ಅದನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋಕೆ ಒಂದು ಹೊಸ ಯೋಜನೆಯನ್ನ ನಾನು ಹೇಳ್ತೀನಿ. ಆಬ್ವಿಯಸ್ಲಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ನಮ್ಮ ಪೋಸ್ಟ್ ಆಫೀಸ್ ಯೋಜನೆ, ನಮ್ಮ ಭಾರತದ ಟಾಪ್ 5 ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಡೆಫಿನೆಟ್ಲಿ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ. ಯಾರಿಗ್ ಗೊತ್ತಿಲ್ಲ ಈ ಯೋಜನೆ? ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿತು ಅಂದ ತಕ್ಷಣ ಆ ಯೋಜನೆಯನ್ನ ಪ್ರತಿಯೊಬ್ರು ಮಾಡ್ಕೊಂಡಿರ್ತಾರೆ. ಯಾರ್ಯಾರು ಮಾಡ್ಕೊಂಡಿಲ್ಲ ಡೆಫಿನೆಟ್ಲಿ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಇದೆ. ಬಿಕಾಸ್ ಇದು ನಮ್ಮ ಸರ್ಕಾರದಿಂದ ಕೊಡ್ತಿರೋಂಥದ್ದು. ನಿಮ್ಮ ಮಕ್ಕಳು 10 ವರ್ಷದಿಂದ ಒಳಗಡೆ ಅಂತ ಹೆಣ್ಣು ಮಕ್ಕಳಿಗೆ ಒಂದು ಎಜುಕೇಶನ್ ಪರ್ಪಸ್ ಇರ್ಬೋದು, ಆಫ್ಟರ್ ಎಜುಕೇಶನ್ ಟಿಲ್ ಮ್ಯಾರೇಜ್ ತನಕ ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಂದು ಡೆಫಿನೆಟ್ ಒಂದು ಬಲ್ಕ್ ಅಮೌಂಟ್ ಇಂಟ್ರೆಸ್ಟ್ ಅಲ್ಲಿ ಸಿಗ್ಬೋದು ನಿಮ್ಗೆ. ಇದನ್ನ ನೀವು 250 ರೂಪಾಯಿಯಿಂದ ಹಿಡಿದು ನೀವು 1.5 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ಸಿಗುತ್ತೆ ನಿಮ್ಗೆ. ಯಾವುದೇ ರೀತಿ ನಿಮ್ಗೆ ಟ್ಯಾಕ್ಸ್ ಬರಲ್ಲ ಈ ಯೋಜನೆಯಲ್ಲಿ. ಡೆಫಿನೆಟ್ಲಿ ಇದು ಎಲ್ಲರೂ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು. ಇನ್ನ ಎರಡನೇದಾಗಿ ಪ್ರೊವಿಷನ್ ಫಂಡ್, ಪಬ್ಲಿಕ್ ಪ್ರೊವಿಷನ್ ಫಂಡ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಇದು ಆಫ್ಟರ್ ರಿಟೈರ್ಮೆಂಟ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇವಾಗ ನೀವು ಆಫ್ಟರ್ ರಿಟೈರ್ಮೆಂಟ್ ಏನೋ ಕೆಲಸ ಇರಲ್ಲ, ಏನಿಲ್ಲ. ಸೊ ನಾವು ಆರಾಮಾಗಿ ಜೀವನ ಕಳಿಬೇಕು ಅಂದ್ರೆ ಅದಕ್ಕಿಂತ ಮುಂಚೆ 15 ವರ್ಷಗಳ ಮುಂಚೆ ನೀವು ಒಂದಿಷ್ಟಿಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್. ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಒಂದು 500 ರೂಪೀಸ್ ಇಂದ ಹಿಡಿದು 1.5 ಲಕ್ಷ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಾ ಅದಕ್ಕೆ ತಕ್ಕನಂಗೆ ಬಡ್ಡಿ ಬರುತ್ತೆ ಇದರಲ್ಲಿ. ಸೊ ಇದು ಯಾವ್ದೇ ಟ್ಯಾಕ್ಸ್ ಇರಲ್ಲ. ಸೊ ಒಳ್ಳೆ ಅಮೌಂಟ್ ಬರುತ್ತೆ. ನೀವು ಅನ್ಕೋಬಹುದು ಬ್ಯಾಂಕ್ಗಿಂತನೂ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಸಿಗುತ್ತೆ ನಿಮ್ಗೆ. ಸೊ ಎಲ್ಲರಿಗೂ ಅಷ್ಟೇ, ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ, 60 ಇಯರ್ಸ್ ಆದ್ಮೇಲೆ ನಿಮ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ PPF ನ ನೀವು ಮಾಡಿಸ್ಕೊಳ್ಳಿ. ಇನ್ನ ಮೂರನೇದು ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ ಸೇವಿಂಗ್ ಫಂಡ್ ಅಂತ. ಆಬ್ವಿಯಸ್ಲಿ ಸೀನಿಯರ್ ಸಿಟಿಸನ್ ಅಂದ್ರೆ ಏಜ್ ಆಗಿರೋರು ಅಂತ, 60 ವರ್ಷ ದಾಟಿರೋರು. ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಇಲ್ಲ ನಿಮ್ಮ ವೆಲ್ ವಿಶರ್ಸ್ ಇರ್ಬೋದು. ಸೊ ಆಫ್ಟರ್ 60 ಇಯರ್ಸ್ ಆದ್ಮೇಲೆ ಅವ್ರಿಗೆ ಒಂದು ಸ್ಕೀಮ್ ಇದನ್ನ ಮಾಡಿಸಿದ್ರೆ ನೀವು ಮಂತ್ಲಿ ಅಂದ್ರೆ 3 ಮಂತ್ಸಿಗೆ ಒಂದ್ಸಲ ಇದು ಅವ್ರಿಗೆ ಅಮೌಂಟ್ ಬಂದು ಬೀಳುತ್ತೆ. ಸೊ ನೀವೇ ಕೊಡ್ಬೇಕು ಅಂತೇನಿಲ್ಲ, ಸೆಲ್ಫ್ ಆಗಿ ಅವರೇ ತಗೊಂಡು ಅವ್ರ ಜೀವನ ಮಾಡ್ಬೋದು. ಇದೊಂದು ಒಳ್ಳೆ ಹೆಲ್ಪ್ ನೀವು ನಿಮ್ಮ ತಂದೆ ತಾಯಿಗೆ ಮಾಡುವಂತದ್ದು. ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಎಷ್ಟಾದ್ರೂ ಅಮೌಂಟ್ ಇದೆ ಸ್ಟಾರ್ಟ್ ಮಾಡಿ, ಮ್ಯಾಕ್ಸಿಮಮ್ 30 ಲಕ್ಷ ತನಕ ನಿಮ್ಗೆ ಇರುತ್ತೆ ಅಮೌಂಟು. ಅದ್ರ ತಕ್ಕನಂಗೆ ಬಡ್ಡಿ ಬರುತ್ತೆ. ಡೆಫಿನೆಟ್ಲಿ ಇದು ನಿಮ್ಮ ಪೇರೆಂಟ್ಸ್ಗೆ ಆಗಿರ್ಬೋದು, ಏಜ್ ಆಗಿರೋರು ಯಾರಿಗಾದ್ರೂ ಸರಿ ತುಂಬಾ ಹೆಲ್ಪ್ ಆಗುತ್ತೆ ಈ ಸ್ಕೀಮಿಂದ. ಇನ್ನ 4ನೇದಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್. ಇದು ಹೇಗಿದೆ ಅಂತ ಅಂದ್ರೆ, ನಿಮ್ಗೆಲ್ಲ ಒಂದು ಬಲ್ಕ್ ಅಮೌಂಟ್ ಸಿಕ್ತು, ಯಾವ್ದೋ ಒಂದು ಬಿಸ್ನೆಸ್ ಇಂದ ಬಂತು, ಎಲ್ಲ ಏನೋ ಒಂದು ಇದರಿಂದ ಬಲ್ಕ್ ಅಮೌಂಟ್ ಬಂತು ಅಂದ್ರೆ ಅದನ್ನ ನೀವು ಇಟ್ಕೊಂಡು ಈ ಸ್ಕೀಮಿಗೆ ಹಾಕಿದ್ರೆ ಮಂತ್ಲಿ ನಿಮ್ಗೆ ಹೇಗೆ ಸ್ಯಾಲ್ರಿ ಬರುತ್ತಲ್ವಾ, ಸೊ ಅದೇ ತರ ನಿಮ್ಗೆ ಮಂತ್ಲಿ ಅಮೌಂಟ್ ಬರುತ್ತೆ. ನೀವು ಸಿಂಗಲ್ ಪರ್ಸನ್ ಆಗಿ ಏನಾದ್ರು ಹಾಕಿದ್ರೆ 9 ಲಕ್ಷ ಮ್ಯಾಕ್ಸಿಮಮ್ ತನಕ ಹಾಕ್ಬೋದು. ಇಲ್ಲ ನೀವು ಕಪಲ್ಸ್ ಆಗಿದ್ರೆ ನಾನು ಜಾಯಿಂಟ್ ಅಕೌಂಟ್ ಮಾಡಿ ಹಾಕ್ತೀನಿ ಅಂದ್ರೆ 15 ಲಕ್ಷ ತನಕ ನಿಮ್ಗೆ ಹಾಕ್ಬೋದು. ಸೊ ಅದ್ರ ತನಕ ನಂಗೆ ಬರ್ತಾ ಇರುತ್ತೆ ಅಮೌಂಟ್ ಮಂತ್ಲಿ. ಸೊ ಅದು ಇಟ್ಸ್ ಲೈಕ್ ನೀವು ರೆಂಟ್ ಆಗಿ ಕೊಡ್ತಿರಲ್ಲ, ಸೊ ಅದ್ರಲ್ಲಿ ಹೇಗೆ ಬರುತ್ತೆ, ಇಲ್ಲ ಸ್ಯಾಲ್ರಿ ಬರುತ್ತಲ್ಲ ಹಾಗೆ ಬರ್ಬೋದು. ಬಟ್ ಇದಕ್ಕೆ ಒಂದು ಲಿಮಿಟ್ ಟೈಮ್ ಇದೆ, 5 ವರ್ಷ ತನಕ ಅಷ್ಟೇ ಇರೋದು. ಸೊ ಇಬ್ರು ಕಪಲ್ಸ್ ಮಾಡ್ಕೊಂಡ್ರು ಇನ್ನ ಬೆಟರು, ಸಿಂಗಲ್ಸ್ ಮಾಡ್ಕೊಂಡ್ರು ಅದಕ್ಕೂ ಕೂಡ ಒಳ್ಳೆ ಬಡ್ಡಿ ಬರುತ್ತೆ. ಇದು ಬೆಸ್ಟ್ ಫಾರ್ ಯುವರ್ ಅರ್ನಿಂಗ್ಸ್, ಅಂದ್ರೆ ಮಲ್ಟಿಪಲ್ ಇನ್ಕಮ್ ತರ ನೀವು ಮಾಡ್ಕೋಬಹುದು ಇದನ್ನ. ಇನ್ನ 5ನೇದು ಬಂದ್ಬಿಟ್ಟು ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ. ಇದು ನಮ್ಮ ಸರ್ಕಾರ ನಮ್ಮ ಮಹಿಳಾ ಸಬಲೀಕರಣಕ್ಕೆ ಮಾಡಿರುವಂತ ಯೋಜನೆ. ಡೆಫಿನೆಟ್ಲಿ ಈವನ್ ಅಂದ್ರೆ ಹೆಂಗಸರೇ ಮಾಡ್ಬೇಕು ಅಂತಿಲ್ಲ, ಈವನ್ ಚಿಕ್ಕ ಮಕ್ಕಳು, ಅಪ್ರಾಪ್ತ ಬಾಲಕಿಯರು ಮಾಡ್ಬೋದು. ಇದನ್ನ ಮಾಡ್ಕೊಂಡ್ರೆ ಇದು ವೆರಿ ಶಾರ್ಟ್ ಟರ್ಮ್ ಯೋಜನೆ. 2 ವರ್ಷದಲ್ಲಿ ನೀವು 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ತಕ್ಕರಾದಂತ ಬಡ್ಡಿ ಬರುತ್ತೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದಕ್ಕೆ. ನೋಡಿದ್ರಲ್ಲ ನಮ್ಮ ಟಾಪ್ 5 ಪೋಸ್ಟ್ ಆಫೀಸ್ ಯೋಜನೆಯನ್ನ. ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಯಾರಾದ್ರೂ ಒಬ್ರಿಗೆ ಒಂದಾದ್ರೂ ಒಂದು ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇದನ್ನ ಮಾಡಿಸಿ ನಿಮ್ಮ ತಂದೆ ತಾಯಿಗಿರ್ಬೋದು, ನಿಮ್ಮ ಹೆಣ್ಣು ಮಕ್ಳಿಗಿರ್ಬೋದು, ಇಲ್ಲ ನಿಮ್ಗಿರ್ಬೋದು. ಯಾಕಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಬೇಕಲ್ವಾ. ಸೊ ಈ ಎಲ್ಲ ಯೋಜನೆಗಳನ್ನ ನೀವು ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಲೈಫಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಟ್ರಸ್ಟ್ ಬರ್ದಿ, ಬಿಕಾಸ್ ಇದು ನಮ್ ಗವರ್ನಮೆಂಟ್ ನಡೆಸ್ತಿರೋದು, ಯಾವ್ದೋ ಇಲ್ಲ ಶೇರ್ ಮಾರ್ಕೆಟ್ ಮೇಲೆ ಏರಿಳಿತ ಆಗುವಂತದ್ದು ಏನಲ್ಲ. ನಮ್ ಗವರ್ಮೆಂಟ್ ಕೊಡುತ್ತೆ, ನಮ್ ಹಣ ಸೇಫ್ ಇರುತ್ತೆ, ಇಂಟ್ರೆಸ್ಟ್ ಅದೇ ಚೆನ್ನಾಗಿ ಬರುತ್ತೆ. ಸೊ ಬೆಸ್ಟ್, ನೀವು ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇದೇ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.